ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದ್ದು ಕಾಡಾನೆ ದಾಳಿಗೆ ಹಲವು ಜೀವ ಹಾನಿಯಾಗಿದ್ದು ಇದೀಗ ಚಿಕ್ಕಮಗಳೂರು ತಾಲೂಕಿನ ಪುರ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಕಾರ್ಮಿಕರೊಬ್ಬರ ಸ್ಥಿತಿ ಗಂಭೀರವಾಗಿರೋ ಘಟನೆ ನಡೆದಿದೆ. ಹೌದು, ಬಾಳೆಹೊನ್ನೂರು, ನರಸಿಂಹರಾಜಪುರ, ಖಾಂಡ್ಯ, ಕೊಪ್ಪ, ಮೂಡಿಗೆರೆ ಭಾಗದ ಜನರು ಕಾಡಾನೆ ಹಾವಳಿಯಿಂದ ತತ್ತರಿಸಿ ಹೋಗಿದ್ದು ಜೀವ ಭಯದಿಂದ ಕೃಷಿ ತೋಟಗಳಿಗೆ ಹೋಗದ ಪರಿಸ್ಥಿತಿ ಉದ್ಭವಿಸಿದೆ. ಇದೀಗ ಸೊರಬ ಮೂಲದವರಾದ ಗಣಪತಿ ಅನ್ನೂರ ಪುರ ಗ್ರಾಮದ ಜಗನ್ನಾಥ್ ಅನ್ನೂರ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಕಾಡಾನೆ ದಾಳಿ ಮಾಡಿ ಕಾಲಿನಿಂದ ತುಳಿದಿದೆ. ಇದರ ಪರಿಣಾಮ ಗಣಪತಿ ಅವರ ಸ್ಥಿತಿ ಗಂಭೀರವಾಗಿದ್ದು ತಕ್ಷಣವೇ ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಏನು ಗೊತ್ತಾಗ್ತದೆ ಏನೇನು ಅನ್ನ ಎಂತದ್ದು ನೀವು ಎಲ್ಲೇ ಮುಟ್ಟಿ ನಂಗೆ ಏನು ಗೊತ್ತಾಗಲ್ಲ. ಈಗ ಹಂಗ ನಿಮ್ಗೆ ಬೈಕ್ ಆಗಿದೆ, ಸಮಸ್ಯೆ ಆಗಲ್ಲ ಆಯ್ತಾ ಸರ. ನನ್ಗೆ ಬಿದ್ದದ್ದು ಒಂದು ಗೊತ್ತು, ಆನೆ ನೋಡಿ. ಆನೆ ಮಾತ್ರ ನನ್ನ ಹತ್ರನೇ ಇತ್ತು. ಮೂರು ಪಟ್ಟು ಬಿದ್ದಣ ಓಡಾಕ್ ಹೋಗಿ ಅದು ಅಪ್ಪಿಗೆ ಬರ್ದಂಡು ಓಡ್ತಣ್ಣ. ನಿನ್ಗಿನ್ನು ಹೊಡೆದಿರೋದು ತುಣಿದಿರೋದೇನು ಇದು ನೆನಪಿಲ್ಲ ಅಲ್ಲ? ನೆನಪಿಲ್ಲಣ್ಣ. ಕಾಲು ಎರಡು ಅನ್ಕನಕ್ ಬರ್ತಾ ಇಲ್ಲ, ಕುತ್ತಿಗೆ ಶಿರ ಏನೋ ಅನ್ನಕ್ ಬರ್ತಾ ಇಲ್ಲ. ಇವೆರಡು ಕೈ ಒಂದು ಸುತ್ತ ಅಷ್ಟೇ. ನೀನೇ ಎರಡು ಸಲ ಬಿದ್ಯಾ? ಹೌದ್ರ, ನಾನು 3 ಸಲ ಬಿದ್ದೇನ. ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಳವಾಗಿದ್ದು ಜೀವ ಹಾನಿಗೆ ಪರಿಹಾರದ ಚೆಕ್ ಮತ್ತು ಸುಳ್ಳು ಭರವಸೆ ನೀಡುತ್ತಿದ್ದಾರೆ ಹೊರತು ಇದಕ್ಕೆ ಸೂಕ್ತ ಕ್ರಮ ಆಗಲಿ ಅಥವಾ ಶಾಶ್ವತ ಪರಿಹಾರ ಕಂಡುಹಿಡಿಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.